ಹೋಗ್ತಾನೆ, ಇಲ್ಲ ಇದು ನಾವು ನೋಡಾಕತ್ತೀವಿ ಅಂತ. ಇದೆಲ್ಲ ಬಂದ್ ಮಾಡಿ ಸರ್ಕಾರ ಸ್ವತಃ ತಾನು ಆಸಕ್ತಿ ತೊಗೊಂಡು ಹೆಚ್ಚಿನ ದುಡ್ಡಿನ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿಯೂ ರಾಜ್ಯ ಅಷ್ಟೇ ಅಲ್ಲ ದೇಶದ ಸ್ಥಿತಿ ಬದಲಾಗ್ತದೆ. ಮತ್ತು ಶಿಕ್ಷಣ ಅಂತ ಈಗಾಗಲೇ ಕನ್ಕರೆಂಟ್ ಲಿಸ್ಟ್ ಇರೋದ್ರಿಂದ ಸೆಂಟ್ರಲ್ ಮತ್ತು ಸ್ಟೇಟ್ ಇಬ್ಬರು ನಡೆಸೋದ್ರಿಂದಾಗೆ ಇವರಿಬ್ಬರು ಫ್ರೀ ಮಾಡಿದಾಗ ಮಾತ್ರ ಇದು ಪರಿಹಾರ ಸಿಗೋದು. ಮೊದಲು ಈ ಪ್ರೈವೇಟ್ದವ್ರಿಗೆ ಹೊರ ತೆಗಿಬೇಕಾಗಿದ್ದು ಇದನ್ನು ತೆಗೆಯವ್ರು ಯಾರು? ಎಲ್ಲ ನಾವು ಹೆಣ್ಣು ಹೇಳೋದು ಕೂತ್ಬಿಡೋದು ಗಂಟೆ ಕೊಡೋರು ಯಾರು ಅಂತಾರೆ ಅವ್ರು. ಮತ್ತು ಈಗೆಲ್ಲ ಏನು ಖರ್ಚು ಮಾಡ್ತೀರಿ ಇದನ್ನು ದುಡ್ಡು? ನೀವು ಈ 45-50 ಲಕ್ಷ ಕೋಟಿ ರೂಪಾಯಿಗಳನ್ನು ನೀವು ಪ್ರತಿ ವರ್ಷವೂ ನಮ್ಮಿಂದ ಟ್ಯಾಕ್ಸ್ ತೊಗೊಳ್ತೀರಿ. ಮತ್ತು ಅದನ್ನು ಏನಪ್ಪ ಅಂದ್ರೆ ನಮ್ಮ ಬಜೆಟ್ ಹಾಕೊಂಬಂದು ಯಾವುದಕ್ಕೂ ಖರ್ಚು ಮಾಡಿಬಿಡ್ತೀರಿ. ಅಲ್ಲಿ ಪರ್ಸೆಂಟೇಜ್ ವ್ಯವಹಾರ, ಪ್ಯಾಕೇಜ್ದಾಗೂ ಪರ್ಸೆಂಟೇಜ್ ವ್ಯವಹಾರ, ಎಲ್ಲಾದರೂ ಪರ್ಸೆಂಟೇಜ್ ಅಂದಾಗ ಈ ದೇಶ ವಿಶ್ವ ಗುರು ಆಗೋದು ಯಾವಾಗ? ಮತ್ತು ನಾನು ತನಗೆ ಆತ್ಮನಿರ್ಭರ ಅಂತ ಹೇಳ್ತಾರೆ ನಮ್ಮ ಮೋದಿಜಿಯವರು. ಉಳಿದವರು ಎಲ್ಲರೂ ಹೆಚ್ಚು ಹೊರಗೆ ಮಾತಾಡ್ತಾರೆ. ಆತ್ಮನಿರ್ಭರ ಹೆಂಗೆ ಆಗ್ತದೆ ರೀ? ವಿದ್ವತ್ ನಿಜವಾಗಿ ಕಲ್ತಿದ್ದಂದ್ರೆ ಹುಡುಗವ ಹೊಸ ಯೋಜನೆಗಳನ್ನು ಮಾಡ್ತಾನೆ. ಅವೆಲ್ಲ ಮೆರಿಟೇ ಇಲ್ಲ. ದುಡ್ಡು ಕೊಟ್ಟು ಮ್ಯಾಲೆ ಏರ್ತಾ ಬಂದಂತಾವ ಮತ್ತು ನಾನು ದುಡ್ಡು ಕೊಟ್ಟು ಪಾಸ್ ಆಗುವಂಥ ಎಲ್ಲ ಹಾಗೆ ಗೊತ್ತಿರ್ತಾವೆ. ಇಲ್ಲಿ ಮೋಸ ಮಾಡೋದನ್ನು ಕಲಿತಾನೆ ವಿನಃ ವಿದ್ಯಾರ್ಥಿ ಮತ್ತೊಂದಲ್ಲ. ಯಾಕಂದ್ರೆ ನೋಡ್ರಿ 19.46 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲ ಟ್ರಸ್ಟಿಗಳು, ಅವರು ಇವರು ಪ್ರೈವೇಟ್ ಇರ್ತಾರಲ್ಲ ರೀ ಕಂಪ್ನಿಯವ್ರ ಮಂದಿ ಈ ದುಡ್ಡು ಹಾಕಿ ತೆಗೆಯೋರು ಅವ್ರ ದಂಧೆ ಮಾಡ್ತಿರ್ತಾರೆ.